ಶ್ರೀರಾಮ ಸಮರ್ಥ ಶ್ರೀ ಮಹಾರಾಜರ ದಿವ್ಯ ಸತ್ಸಂಗ ಪ್ರವಚನ. जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 12 ಜುಲೈ ಶ್ರೀ ಮಹಾರಾಜರ ಪ್ರವಚನ ಸದ್ಗುರುಗಳು ಹೇಳಿದಂತೆ ನಡೆಯಬೇಕು. ಸದ್ಗುರುಗಳು ಹೇಳಿದಂತೆ ನಡೆಯಬೇಕು. ಮತ್ತು ಜುಲೈ ಸಂಪೂರ್ಣ ತಿಂಗಳವು ಸದ್ಗುರುಗಳ ಬಗ್ಗೆ ಇರುವುದರಿಂದ ಇದು ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್. ಯಾಕೆಂದರೆ ಸದ್ಗುರುಗಳ ಬಗ್ಗೆ ಎಷ್ಟೇ ಮಾತಾಡಿದ್ರು ಸಹ ನಾವು ಎಷ್ಟೇ ವ್ಯಾಖ್ಯಾನ ಬರೆದ್ರು ಹೇಳಿದ್ರು ಮಾತಾಡಿದ್ರು ಇಟ್ ಈಸ್ ನೆವರ್ ಎಂಡಿಂಗ್ ಸ್ಟೋರಿ ಅಬೌಟ್ ಸದ್ಗುರು. ನೀವು ಎಲ್ಲರೂ ಸೇರಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗೋಣ. ಈ ದೇಹವನ್ನು, ಈ ಘಟವನ್ನು ನಾವು ಆ ರೀತಿಯಲ್ಲಿ ನಾವು ಅಂತಃಕರಣವನ್ನು ಶುದ್ಧ ಮಾಡ್ಕೊಳ್ಳೋಣ, ದೇಹವನ್ನು ಶುದ್ಧ ಮಾಡ್ಕೊಳ್ಳೋಣ. ಎಲ್ಲಿ ಆ ಸದ್ಗುರು ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ. ಅದಕ್ಕೆ ನೀವು ಎಲ್ಲರೂ ಶ್ರೀಮಾತ್ರೆ ಸತ್ಸಂಗ ಫೌಂಡೇಶನ್ ಸತ್ಸಂಗಕ್ಕೆ ನಿತ್ಯ ಬನ್ನಿ, ಧ್ಯಾನ ಮಾಡೋಣ, ಡಿಸ್ಕೋರ್ಸಸ್ ಕೇಳೋಣ. 11:15 ಶ್ರೀ ಪ್ರಸಾದ್ ಅವರು ಇದರ ವಿವರಣೆ ಹೇಳ್ತಾರೆ, ಬಹಳ ಸುಂದರವಾಗಿ ಅದನ್ನು ವಿವರಣೆ ಮಾಡಿ ಹೇಳ್ತಾರೆ. ಹಾಗಾಗಿ ನೀವು ಎಲ್ಲರೂ ಸೇರಿ ಸದ್ಗುರುಗಳಿಗೆ ಹೇಳಿದಂತೆ ನಡೆಯುವಂಥ ಪ್ರಯತ್ನವನ್ನು ಈ ಜನ್ಮದಲ್ಲಿ ಮಾಡಿಕೊಂಡು ನಮ್ಮ ಜೀವನವನ್ನು ಆನಂದಮಯ, ಸಾರ್ಥಕ, ಬದುಕು ಸಾರ್ಥಕ ಆಗಬೇಕು. ನಾನು ಏತಕ್ಕಾಗಿ ಬಂದೀನಿ, ಏನೋ ಐ ಟು ಫುಲ್ಫಿಲ್ ದಟ್. ಇಲ್ಲ ಅಂದರೆ ಆಯಾರಾಮ್ ಗಯಾರಾಮ್ ಥರ ಬಂದು ಹೋಗ್ಬಿಟ್ರೆ ಜೀವನದಲ್ಲಿ ಎಲ್ಲರೂ ಬದುಕ್ತಾರೆ. 99 ಜನ ಕುರಿ ಸಂತೆಯಲ್ಲಿ ನಾನು ಒಂದು ಕುರಿಯಾಗಿ ಹೋಗ್ಬಿಟ್ರೆ ಏನು ಉಪಯೋಗ? ಅದಕ್ಕೆ ನೀವು ಸೇರಿ ಮಹಾರಾಜರು ಏನು ಹೇಳ್ತಾರೆ ಎಲ್ಲರೂ ಸೇರಿ ನೋಡೋಣ, ಆಚರಣೆಯಲ್ಲಿ ತರೋಣ, ಜೀವನವನ್ನು ಸುಂದರಮಯವಾಗಿ ಮಾಡೋಣ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ಎಲ್ಲರೂ ಸೇರಿ ನೋಡೋಣ. ಶುದ್ಧ ಭಾವನೆ ಎಂದರೆ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಇರುವುದು ಅಥವಾ ಪ್ರತಿಫಲವನ್ನು ತ್ಯಜಿಸುವ ಇಚ್ಛೆ ಇರುವುದು. ಶುದ್ಧ ಭಾವನೆ, ಪ್ಯೂರಿಟಿ ಆಫ್ ಯೋರ್ ಥಾಟ್ಸ್, ಇಮೋಷನ್ಸ್, ಫೀಲಿಂಗ್ ಶುಡ್ ಬಿ ಪ್ಯೂರ್. ಅಲ್ಲಿ ಭೇಲ್ಪುರಿ ಥರ ಮಿಕ್ಸ್ಚರ್ ಇರಬಾರ್ದು. ಎಲ್ಲರ ಸಲುವಾಗಿ, ಇಡೀ ಜಗತ್ತಿನ ಸಲುವಾಗಿ ಫೀಲಿಂಗ್ಸ್ ಇಟ್ಕೊಂಡು ಭಗವಂತನ ಸಲುವಾಗಿ ಒಂದು ಫೀಲಿಂಗು. ಎಲ್ಲ 10 ಮಿಕ್ಸ್ಚರ್ ಹಾಕಿರ್ತಾರೆ. ಮಂಡಕ್ಕಿ, ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಮಾವಿನಕಾಯಿ, ಕೊತ್ತಂಬರಿ, ನಿಂಬೆಹಣ್ಣು ಎಲ್ಲ ಹಾಕಿ ಮಸಾಲ ಹಾಕ್ದ ಹಾಗೆ ಎಲ್ಲ ಮಿಕ್ಸ್ಚರ್ ಇದ್ದರೆ ಏನಾಗುತ್ತೆ, ಜಗತ್ತು ಬೇಕು, ಅಚೀವ್ಮೆಂಟು ಬೇಕು, ಅವನು ಬೇಕು, ಇವನು ಬೇಕು, ಇವ್ರು ಬೇಕು, ಅವ್ರು ಬೇಕು, ಆಮೇಲೆ ಭಗವಂತ ಬೇಕು. ಹಂಗಿರಬಾರ್ದು. ಭಾವನೆ ಶುದ್ಧವಾಗಿರಬೇಕು ಅಂದರೆ ಏನು, ಇಟ್ ಶುಡ್ ಬಿ ಓನ್ಲಿ ಫಾರ್ ಹಿಮ್. ಇಮೋಷನ್ ಶುಡ್ ಬಿ ಫಾರ್ ಹಿಮ್. ಪ್ರತಿಫಲದ ಯಾವ ಅಪೇಕ್ಷೆನೂ ಯಾರಿಂದನೂ ಇಡಬಾರದು, ಅಥವಾ ಆ ಪ್ರತಿಫಲದ ಅಪೇಕ್ಷೆನೇ ತ್ಯಜಿಸಿಬಿಡಬೇಕು. ಇಚ್ಛೆ ಇರುವುದಕ್ಕೆ ಶುದ್ಧ ಭಾವನೆ ಅನ್ನುತ್ತಾರೆ. ಭಕ್ತಿಯು ಹೀಗೆ ನಿರಪೇಕ್ಷವಾಗಿರಬೇಕು. ನಿರಪೇಕ್ಷೆ ಅಂದರೆ ನೋ ಕಂಪ್ಲೇಂಟ್ಸ್. ಮಾತಾಡ್ಸಿದ್ರಿ ಸಂತೋಷ, ಮಾತಾಡಿಸ್ಲಿಲ್ಲ ಸಂತೋಷ, ಹೇಳಿದ್ರಿ ಸಂತೋಷ, ಹೇಳಲಿಲ್ಲ ಸಂತೋಷ, ಬಂದ್ರಿ ಸಂತೋಷ, ಬರಲಿಲ್ಲ ಸಂತೋಷ, ಕೇಳಿದ್ರಿ ಸಂತೋಷ, ಕೇಳಲಿಲ್ಲ ಸಂತೋಷ. ಎಲ್ಲದರಲ್ಲೂ ನಿರಪೇಕ್ಷೆತನ, ನೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಹೌಸ್ ಟು ಎನಿಬಡಿ ಔಟ್ಸೈಡ್ ಇನ್ ದಿಸ್ ವರ್ಲ್ಡ್. ಅಪೇಕ್ಷೆ ಮಾಡ್ತಿದ್ದೀನಿ ಅಂದರೆ ನನ್ನಲ್ಲಿ ಏನೋ ನ್ಯೂನ್ಯತೆ ಉಂಟು, ಕೊರಗುಂಟು. ಅದಕ್ಕೆ ನಾನು ಬೇರೆಯವ್ರ ಹತ್ರ ಹೋಗಿ ಭಿಕ್ಷೆ ಬಿಡ್ತಾ ಇದ್ದೀನಿ. ಪ್ರೇಮ ಕೊಡ್ರಿ, ಪ್ರೀತಿ ಕೊಡ್ರಿ, ಅಚೀವ್ಮೆಂಟ್ ಕೊಡ್ರಿ, ಅದು ಕೊಡ್ರಿ, ಇದು ಕೊಡ್ರಿ. ಏತಕ್ಕಾಗಿ? ಸದ್ಗುರುಗಳ ಅಂಕಿತ ಆದಮೇಲೆ ನ್ಯೂನ್ಯತೆ ಇಲ್ಲೇ ಇಲ್ಲ ಅಂತ ಹೇಳ್ತಾನೆ ಅವನು ಬಂದು. ನಿನ್ನಲ್ಲಿ ಯಾವ ಕೊರತೆಯೂ ಇಲ್ಲ, ನೀನು ಪರಿಪೂರ್ಣವಾಗಿದ್ದಿ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ಪೂರ್ಣ ಇದ್ಮೇಲೆ, ಆ ಪೂರ್ಣದಿಂದ ಬಂದಿರೋದು ನೀನು ಪೂರ್ಣ ಇದ್ದಿ ಅಂದಮೇಲೆ ನ್ಯೂನ್ಯತೆ ಇಲ್ಲ. ನೀ ಯಾಕೆ ಬೇರೆಯವ್ರ ಹತ್ರ ಪ್ರತಿಫಲದ ಅಪೇಕ್ಷೆ ಮಾಡ್ತಿದ್ದಿ? ಒಂದು ಅಪೇಕ್ಷೆ ನೀ ಮಾಡಿದ್ದು ಅಂದರೆ ಇಲ್ಲೇನೋ ಕೊರತೆ ಇದೆ, ಇದರ ಅಭಾವ ಹೇ, ಕುಚ್ ತೋ ಕಮಿ ಹೇ, इसके लिए बार बार दूसरों से मांगना पड़ता है. महाराज कहते हैं जो भी मांगना है, जो भी कहना है, राम जी से कहो, राम लल्ला से कहो, लोगों से नहीं. पैसा दे दो, प्यार दे दो, ये दे दो, वो दे दो, ये मेरा कोई बात सुनता नहीं है. क्यों काय को बात सुनेगा हमारी? हम किसकी बात सुनते हैं जो हमारी कोई बात सुनेगा? सोचने वाली बात है ना. ದೇವಸ್ಥಾನ ಕಟ್ಟಿದೆವು, ದೇವರ ಪೂಜೆ ಅರ್ಚನೆ ಮಾಡಿದೆವು ಅಂದ ಮಾತ್ರಕ್ಕೆ ನಿರಪೇಕ್ಷ ಭಕ್ತಿ ಮಾಡಿದೆವು ಅಂದೇನೂ ಅಲ್ಲ. ಕೋಟ್ ಆ್ಯಂಡ್ ಕೋಟ್ ಪ್ರತಿಯೊಂದು ಶಬ್ದವು ಫಸ್ಟ್ ಟು ಲಾಸ್ಟ್ ಮಹಾರಾಜರು ಶಬ್ದವನ್ನು ಸರಿಯಾಗಿ ಗಮನವಿಟ್ಟು ನಾವು ಶ್ರವಣ ಮಾಡಿದ್ದೆ ಆದರೆ ನಮಗೆ ಅರ್ಥ ಆಗುತ್ತೆ. ಏನು ಮಹಾರಾಜರು ಹೇಳ್ತಾರೆ? ಪೂಜೆ ಮಾಡಿದ್ವಿ, ಅರ್ಚನೆ ಮಾಡಿದ್ವಿ, ಭಕ್ತಿ ಮಾಡಿದ್ವಿ ಅಂದ ಮಾತ್ರಕ್ಕೆ ನಾನು ನಿರಪೇಕ್ಷೆ, ನನಗೆ ಯಾರಿಂದ ಏನೂ ಅಪೇಕ್ಷೆ ಇಲ್ಲ ರೀ. ಸುಳ್ಳು. ಜಗತ್ತನ್ನು ಎದುರಿಸೋಕ್ಕೆ ತಾಕತ್ತಿಲ್ಲ, ಅದಕ್ಕೆ ಬಾಯಿ ಮುಚ್ಕೊಂಡು ಕೂತಿರ್ತೀನಿ ನಾನು.
ಹೋಗಲಿ ಬಿಡಿ, ಅವ್ರ ಹತ್ರ ಮಾತಾಡೋದೇ ಬೇಡ, ಹೋಗಲಿ ಬಿಡಿ ಇವ್ರ ಹತ್ರ ಮಾತಾಡೋದು ಬೇಡ. ಯಾಕೆ? ಪಲಾಯನವಾದ ಮಾಡೋದು. ಯು ಆರ್ ನಾಟ್ ರೆಡಿ ಟು ಫೇಸ್ ದ ವರ್ಲ್ಡ್. ಜಗತ್ತಿನ ಸ್ವರೂಪ ಇರುವುದೇ ಹಾಗೆ, ಅದನ್ನು ಎದುರಿಸ್ಬೇಕು, ಅದನ್ನು ಹಾಗೆ ಒಪ್ಕೋಬೇಕು. ಜಗತ್ತಿರುವುದೇ ಹಾಗೆ ಅನ್ನೋದು ಫಸ್ಟ್ ಒಪ್ಕೋಬೇಕು ನಾವು. ಅವಾಗೇನಾಗತ್ತೆ? ಮೌನ ಅಂದರೆ ಏನು ಗೊತ್ತಾಗತ್ತೆ. ದೇವರ ಸೇವೆ ಮಾಡುವಾಗ, ಜಪ ಮಾಡುವಾಗ ಅದರಿಂದ ಏನಾದರೂ ಪ್ರತಿಫಲ ಬೇಕೆಂದು ಅನಿಸಬಾರದು. ನೀವೆಲ್ಲರೂ ಭಜನೆ ಪೂಜೆ ಮಾಡುತ್ತೀರಿ, ಆದರೆ ಇದೆಲ್ಲವೂ ಹೇಗೆ ಆಗಿರುತ್ತದೆ ಅಂದರೆ, ಶಾಸ್ತ್ರಗಳಲ್ಲಿ ಥಾಳಿ ಸೌಟು ಎಲ್ಲಿ ಇಡಬೇಕು, ಅರ್ಘ್ಯ ಪಾತ್ರೆಗಳನ್ನು ಎಲ್ಲಿ ಇಡಬೇಕೆಂದು ಬರೆದಿರುತ್ತಾರೆ. ಶಾಸ್ತ್ರಗಳಲ್ಲಿ ಬರೆದಿರುತ್ತೆ, ಈ ಸಾಮಾನಿಲ್ಲಿ ಇಡಬೇಕು, ಪೂಜೆಯಲ್ಲಿ ಈ ಸಾಮಾನಿಲ್ಲಿ ಇಡಬೇಕು. ಮನುಷ್ಯನು ಅದೆಲ್ಲವನ್ನು ಬಾಯಿಂದ ಅನ್ನುತ್ತಾ ಮಾಡುತ್ತಾ ಇರುತ್ತಾನೆ, ಏಕೆಂದರೆ ಅದರಿಂದ ಕರ್ಮ ಮಾಡುವುದು ಸುಲಭವಾಗುತ್ತದೆ. ದೇವರ ವಿಷಯದಲ್ಲಿಯೂ ಹೀಗೆಯೇ ಮಾಡುತ್ತೇವೆ ಅಂದರೆ ಅದನ್ನು ಅಲ್ಲ, ಮಾಡುತ್ತೇವೆ ಅಂದರೆ ಅದನ್ನು ಮಾಡಲೇಬೇಕೆಂದು ಅಥವಾ ಮನೆಯಲ್ಲಿಯ ಸಂಪ್ರದಾಯವೆಂದು ಮಾಡುತ್ತೇವೆ. ನಮಗೆ ದೇವರು ಹಿಡಿಸುತ್ತಾನೆ ಎಂದು ಮಾಡುವುದಿಲ್ಲ. ಕೋಟ್ ಆ್ಯಂಡ್ ಕೋಟ್. ಪುನಃ ಒಂದು ಸತಿ ಓದ್ತೀನಿ. ಯಾಕೆ ಭಜನೆ ಪೂಜನೆ ಭಕ್ತಿ ತಾಳ ತಂಬೂರಿ ಎಲ್ಲ ಯಾಕೆ ಹಿಡ್ಕೋತೀವಿ ಅಂದರೆ, ಇದು ಮನೆಯಲ್ಲಿ ಸಂಪ್ರದಾಯ ಎಂದು ಮಾಡುತ್ತೇವೆ, ಅಥವಾ ಮಾಡಬೇಕೆಂದು ಅಥವಾ ಮನೆಯಲ್ಲಿ ಸಂಪ್ರದಾಯವೆಂದು ಮಾಡುತ್ತೇವೆ. ನಮಗೆ ದೇವರು ಬೇಕೇ ಬೇಕು, ಹಿಡಿಸುತ್ತಾನೆ ಎಂದು ಮಾಡುವುದಿಲ್ಲ. ಒಬ್ಬ ಹುಡುಗನಿದ್ದನು, ಅವನಿಗೆ ಅವನ ತಂದೆಯ ಪತ್ರಗಳು ಬರುತ್ತಾ ಇದ್ದವು. ಅವುಗಳನ್ನು ಓದಿ ದೇವರ ಮನೆಯಲ್ಲಿ ಇಟ್ಟು ಬಿಡುತ್ತಿದ್ದನು. ಎರಡನೆಯ ಪತ್ರ ಬಂದಿತೆಂದರೆ ಆ ಪತ್ರನೊಂದಿಗೆ ಮೊದಲನೇ ಪತ್ರವನ್ನು ತೆಗೆದು ಆ ಪತ್ರವನ್ನು ಅಲ್ಲಿ ಇಡುತ್ತಾ ಇದ್ದನು. ಬ್ಯಾಕ್ ಟು ಬ್ಯಾಕ್ ಓದೋದು, ಒಂದರ ಹಿಂದೆ ದೇವರ ಫೋಟೋ ಹೊಂದಿ ಇಡ್ತಾ ಇರೋದು. ಒಮ್ಮೆ ತಂದೆಯು 25 ರೂಪಾಯಿಗಳನ್ನು ಕಳಿಸಲು ಬರೆದಿದ್ದನು. ಮಗನು ಆ ಪತ್ರ ಓದಿ ನಿಯಮವಂತೆ ದೇವರ ಮುಂದೆ ಇಟ್ಟುಬಿಟ್ಟನು. ಅನಂತರ ಕೆಲವು ದಿವಸಗಳ ಮೇಲೆ ತಂದೆಯ ಕಡೆಯಿಂದ ಒಬ್ಬ ಮನುಷ್ಯನು ಬಂದನು ಹಾಗೂ ಆ ಹುಡುಗನಿಗೆ, ನಿನ್ನ ತಂದೆಯ ಪತ್ರ ಮುಟ್ಟಿತೇ ಎಂದು ಕೇಳಿದನು. ಅದಕ್ಕೆ ಅವನು ಮುಟ್ಟಿತು ಅಂದನು. ಹಾಗಾದರೆ ಹಣ ಏಕೆ ಕಳಿಸಲಿಲ್ಲ ಎಂದು ಕೇಳಲು ಆ ಹುಡುಗನು, ಅದಿಷ್ಟೇ ಕೆಲಸ ಉಳಿದಿರುತ್ತದೆ ಎಂದನು. ನೋಡಿ, ಅದಿಷ್ಟೇ ಉಳಿದು ಹೋಯ್ತಿರಿ, ಓದ್ದೆ ಪತ್ರ ಎಲ್ಲ ಓದ್ಬಿಟ್ಟೆ, 25 ರೂಪಾಯಿ ಕಳಿಸೋದು ಅಷ್ಟು ಮಾತ್ರ ಉಳೀತು. ನಮ್ಮದು ಹೀಗೆಯೇ ಇರುತ್ತದೆ. ಪ್ರಪಂಚದಿಂದ ಪರಮಾರ್ಥ ಕರ್ಕೊಂಬರ್ತಾರೆ ಮಹಾರಾಜರು. ಪ್ರಾಪಂಚಿಕ ದೃಷ್ಟಾಂತಗಳಿಂದ, ಎಕ್ಸಾಂಪಲ್ಸಿಂದ ಮನವರಿಕೆ ಆಗಬೇಕು. ಯಾರಾದರೂ ಏನಾದ್ರು ಮಾತು ಹೇಳಿದರೆ ಅದನ್ನು ಕಾರ್ಯಗತದಲ್ಲಿ ತರಲಾರ್ದೇ ಸುಮ್ಮನೆ ಕೇಳಿ ಬಿಟ್ಟಿರ್ತೀವಿ ನಾವು. ಇದನ್ನು ಮಾಡಿರಿ ಅದನ್ನು ಮಾಡಿರಿ, ಯಾರೋ ಹೇಳಿರ್ತಾರೆ ಹಿಂಗೆ ಮಾಡಿರಿ, ಹಾಂ ಹೌದಾ ಹಾಂ ಸರಿ ಅಂದ್ಬಿಟ್ಟು ನಾವು ಮಾಡೋದಿಲ್ಲ. ಅಪ್ಪನ ಪತ್ರ ಬರೆದಿದ್ದಲ್ಲಿ ಮುಖ್ಯವಾದ ವಿಷಯನೇ ಮರ್ತೋಗ್ಬಿಟ್ಟ. ಏನು? ಅಪ್ಪ 25 ರೂಪಾಯಿ ಕಳಿಸು ಅಂತ ಹೇಳಿದ್ದ ಅಪ್ಪ. ನಾನು ಲೆಟ್ರ್ ಓದಿದೆ, ಲೆಟ್ರ್ ಡಿಸ್ಕಾರ್ಡೆಡ್, ಬಿಕಾಸ್ ದಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಎ ಪಾಯಿಂಟ್ ಆಫ್ ಬಾದರೇಷನ್. ಲಕ್ಷ ಕೊಟ್ಟು ಓದಿದ್ದೆ ತಾನೇ ಗೊತ್ತಾಗ್ತಿತ್ತು ಅರ್ಜೆನ್ಸಿ ಎಲ್ಲಿದೆ ಅಂತ. 25 ರೂಪಾಯಿ ಕಳಿಸಪ್ಪ ಅಂತ ಅರ್ಜೆಂಟ್ ಇದ್ದಕ್ಕೆ ಬರೆದಿದ್ದಾನೆ ಅಪ್ಪ, ಅದನ್ನು ಓದಲೇ ಇಲ್ಲ. ನಮ್ಮದು ಹೀಗೆ ಆಗಿರುತ್ತೆ. ನಾವು ಕೃತಿ ಮಾಡುತ್ತೇವೆ, ಪೂಜ್ಯ ಭಾವನೆ ಹೊಂದುತ್ತೇವೆ, ಆದರೆ ಸದ್ಗುರುಗಳು ಹೇಳಿದ್ದನ್ನು ಮಾತ್ರ ಮಾಡುವುದಿಲ್ಲ. ಕೋಟ್ ಆ್ಯಂಡ್ ಕೋಟ್ ಅಗೇನ್ ಶ್ರೀ ಮಹಾರಾಜ್ಸ್ ವರ್ಡ್ಸ್. ನಾವು ಏನು ಮಾಡ್ತೀವಿ? ಕೃತಿ ಮಾಡುತ್ತೇವೆ. ಪೂಜೆ ಹೇಳಿದ್ದಾರೆ ಹಿಂಗೆ ಮಾಡಿ, ಜಪ ಮಾಡಿ, ಹಿಂಗೆ ಮಾಡಿ, 3000 ಮಾಡಿ, 4000 ಮಾಡಿ, 1000 ಮಾಡಿ, 108 ಮಾಡಿ ಮಾಡ್ತೀವಿ. ಪೂಜ್ಯ ಭಾವನೆಯೂ ಹೊಂದಿರ್ತೀವಿ. ಆ ಕ್ಷಣದಲ್ಲಿ ಮಾತ್ರ ಪೂಜ್ಯ ಭಾವನೆ ಇರುತ್ತೆ. ಆಮೇಲೆ ಸದ್ಗುರುಗಳು ಹೇಳಿದ್ದನ್ನು ಮಾತ್ರ ಮಾಡುವುದಿಲ್ಲ. ಅವ್ರು ಏನನ್ನ ಹೇಳಿರ್ತಾರೋ ಅದನ್ನು ಮಾಡಬೇಕು. ಇನ್ನೊಬ್ಬರು ತಂಟೆಗೆ ಹೋಗಬಾರ್ದು, ಇನ್ನೊಬ್ಬರ ಪ್ರಾರಬ್ಧಕ್ಕೆ ಕೈ ಹಾಕಬಾರ್ದು. ನಿನ್ನ ಒಳಗೆ ನಿಂದಿದ್ದು ನಿನ್ನ ಸಾಧನೆಯನ್ನು, ಆಂತರಿಕ ಸಾಧನೆ. ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಅಂತರ್ಮುಖ ಸಮಾರಾಧ್ಯ, ಅಂತರ್ಮುಖವಾಗಿ ಸಾಧನೆ ಮಾಡುವ ಭಕ್ತರಿಗೆ ಆಕೆ ಓಗೂಡುತ್ತಾಳೆ, ಕೃಪೆ ಮಾಡುತ್ತಾಳೆ. ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ. ದುರ್ಲಭ ಅವಳು. ನನ್ನ ಸಾಧನೆ ಬಿಟ್ಟು ಜಗತ್ ಹಿಂದೆ ಹೋದರೆ ತಾಯಿ ಅಂತರ್ಮುಖದಲ್ಲಿ ಯಾರಾಗ್ತಾರೋ ಅಂಥ ಭಕ್ತರಿಗೆ ಕೃಪಾ ಕಟಾಕ್ಷವನ್ನು ಬೀರುತ್ತಾಳೆ. ಬಹಿರ್ಮುಖ, ಯಾವಾಗಲೂ ಬಹಿರ್ಮುಖವಾಗಿ ಜಗತ್ತಿನಲ್ಲಿ ಸುತ್ತ ಹೊಡಿತಾ ಇದ್ರೆ ಎಂಜಾಯ್ಮೆಂಟ್ ಅಂದರೆ ಅವಳು ಏನು ಮಾಡ್ತಾಳೆ? ಅವಳಿಗೆ ಅಂಥವ್ರಿಗೆ ದುರ್ಲಭ ಇದ್ದಾಳೆ, ಆಕೆ ಸಿಗೋದಿಲ್ಲ. ಯಾಕೆಂದರೆ ನಮಗೆ ಜೀವನದಲ್ಲಿ ಬಂದಿರೋದು ಉದ್ದೇಶನೇ ಗೊತ್ತಿಲ್ವಲ್ಲ. ಉದ್ದೇಶ ಏನು? ಒಂದು ಸತಿ ಲಲಿತಾ ಸಹಸ್ರನಾಮ ಹೇಳಿದ್ವಿ, ಮುಗಿದೋಯ್ತು. 2 ಸತಿ ಖಡ್ಗಮಾಲ ಹೇಳಿದ್ವಿ, ಮುಗಿದೋಯ್ತು. ವಿಷ್ಣು ಸಹಸ್ರನಾಮ ಮುಗಿದೋಯ್ತು. 1000 ಜಪ ಮುಗಿದೋಯ್ತು. ಆಮೇಲೇನು? ಬಾಹರ್ ಘೂಮೋ, ವರ್ಲ್ಡ್ ಮೇ ಜಾವ್ ಯಾನಿ ಮನ್ಸೆ. ನಾವು ಹೋಗ್ತೀವಿ ಎಲ್ಲೋ ತೀರ್ಥಯಾತ್ರೆಗೆ, ಅದು ಅಲ್ಲ.
ಅದು ಮಾತಲ್ಲ. ಮಾತಿರೋದು ಇಲ್ಲಿ. ಯಾರ ವಿಷಯಕ್ಕೆ ನಮಗೆ ಗೊತ್ತಿಲ್ಲ, ಯಾರ ವಿಷಯಕ್ಕೆ ತಲೆ ಹಾಕಬಾರ್ದು, ಅವ್ರ ಬಗ್ಗೆ ವಿಚಾರ ಮಾಡ್ತಾ ಕೂತ್ಕೊಳ್ಳೋದು. ಅಂದರೆ ಸಾಧನೆಯ ಶಕ್ತಿ ಕುಂಠಿತ ಆಗುತ್ತೆ, ಊರ್ಜಾ ಶಕ್ತಿ ಕಡಿಮೆ ಆಗೋಗುತ್ತೆ. ಅದಕ್ಕೆ ನಮ್ಮ ಸಾಧನೆಯಲ್ಲಿ ಪ್ರಗತಿ ಆಗುವುದಿಲ್ಲ. ಆದ್ದರಿಂದಲೇ ನಮ್ಮ ಸತ್ಕರ್ಮಗಳು ನಮ್ಮ ಅಹಂಕಾರ ಕಡಿಮೆಯಾಗಲು ಕಾರಣೀಭೂತವಾಗದೆ ಆದ್ದರಿಂದಲೇ ನಮ್ಮ ಸತ್ಕರ್ಮಗಳು ನಮ್ಮ ಅಹಂಕಾರ ಕಡಿಮೆಯಾಗಲು ಕಾರಣೀಭೂತ ಆಗದೆ ಅಹಂಕಾರ ಬೆಳೆಸುವುದಕ್ಕೆ ಸಹಾಯ ಮಾಡುತ್ತವೆ. ಆದ್ದರಿಂದ ಸದ್ಗುರುಗಳು ಹೇಳಿದ ಸಾಧನೆಯನ್ನು ಪ್ರಾಮಾಣಿಕತೆಯಿಂದ ಸಂಶಯರಹಿತವಾಗಿ ಮಾಡುತ್ತಾ ಹೋಗಬೇಕು. ಪ್ರಾಮಾಣಿಕತೆ ಅಂದರೆ ಆನೆಸ್ಟಿ ಇರಬೇಕು. ಯು ಶುಡ್ ನಾಟ್, ಆನೆಸ್ಟಿ ಅಂದರೆ ಜಗತ್ತಿಗೆ ತೋರಿಸೋ ಆನೆಸ್ಟಿ ಇಲ್ಲ. ಐ ಶುಡ್ ಬಿ ಆನೆಸ್ಟ್ ಟು ಮೈ ಸೆಲ್ಫ್. ನನ್ನ ಸಾಧನೆ ಬಿಟ್ಟು ನಾನು ಹೊರಗೆ ಓಡಾಡ್ತಿದ್ದೀನಿ, ಅಲ್ಲಿ ಹೋಗ್ಬೇಕ್ರಿ ಇಲ್ಲಿ ಹೋಗ್ಬೇಕ್ರಿ. ಗುರು ಕೊಟ್ಟಿದ್ದ ಸಾಧನೆ ಏನಾಯಿತು? ಅವ್ನು ಭೌತಿಕದ ನಿಧಾನೆ ಇಲ್ಲ ಅಂದ್ಬಿಟ್ರೆ ಸಾಧನೆ ಬಿಟ್ಟುಬಿಡೋದ? ಅಲ್ಲ, ಅವನು ಶಾಶ್ವತವಾಗಿ ಸಾಧನೆನ ನೆಲೆಸಿ ಹಾಕಿ ಹೋಗಿರ್ತಾನ ಶಕ್ತಿನ. ಅದಕ್ಕಾಗಿ ವ್ಯವಹಾರವನ್ನು ಬಿಡುವ ಅವಶ್ಯಕತೆ ಇರುವುದಿಲ್ಲ. ವ್ಯವಹಾರ ಬಿಡೋದ ಅವಶ್ಯಕತೆ ಇಲ್ಲ. ಬಟ್ ಯುವರ್ ಪಾಯಿಂಟ್ ಶುಡ್ ಬಿ ಆಲ್ವೇಸ್ ಇನ್ವರ್ಡ್ಸ್. ಜರ್ನಿದಲ್ಲಿ ನನ್ನ ಗಮನ ಇರಬೇಕು. ಔಟ್ಸೈಡ್ ವಾಟ್ ಈಸ್ ಹ್ಯಾಪ್ನಿಂಗ್, ಇಟ್ ಶುಡ್ ನಾಟ್ ಬಿ ಬಾದರಿಂಗ್ ಯೋರ್ ಮೈಂಡ್. ನಾವು ವ್ಯವಹಾರ ಬಿಡಬೇಕಾಗಿಲ್ಲ, ಆದರೆ ವ್ಯವಹಾರದಲ್ಲಿ ಆಸಕ್ತರಾಗಬಾರದು. ವ್ಯವಹಾರ ಬಿಡಬೇಕಾಗಿಲ್ಲ, ವ್ಯವಹಾರದಲ್ಲಿ ಆಸಕ್ತರಾಗಬಾರ್ದು. ಯಾರೋ ಬರ್ತಾರೆ ಮನೆಗೆ, ಬರ್ತೀವ್ರಿ ನಾವು ಅಭಂಗ ಚರ್ಚೆ ಮಾಡೋಣ, ಬರ್ತೀವಿ, ಬನ್ನಿಯಪ್ಪ, ಖಂಡಿತವಾಗಿ ಚರ್ಚೆ ಮಾಡೋಣ. ಆದರೆ ಕಾಡು ಹರಟೆ ಮಾಡೋಕ್ಕೆ ಬರ್ತೀವಿ, ಅವಶ್ಯಕತೆ ಇಲ್ಲ. ಟೈಮ್ ಪಾಸಿಗೆ ಬರ್ತೀವಿ, ಅವಶ್ಯಕತೆ ಇಲ್ಲ. ಯಾರೋ ಬಂದಿದ್ರು ಮೊನ್ನೆ, ಅಭಂಗ ಚರ್ಚೆ ಮಾಡೋಕ್ಕೆ ಬರ್ತೀವ್ರಿ ನಿಮ್ಮ ಮನೆಗೆ, ಬನ್ನಿಯಪ್ಪ, ಖಂಡಿತವಾಗ್ಲೂ ಬನ್ನಿ, ಮಾಡೋಣ ಚರ್ಚೆ, ತಿಳ್ಕೊಳ್ಳೋಣ. ನಾನು ನಿಮಗೆ ಹೇಳ್ತಾ ನಮ್ಮದು ಮನನ ಆಗ್ತಿರತ್ತೆ, ಹೇಳೋಣ, ತಿಳ್ಕೊಳ್ಳೋಣ, ಇನ್ನೊಂದಿಷ್ಟು ಮಾತಾಡೋಣ ಅದ್ರ ಬಗ್ಗೆ. ಆದರೆ ಸುಮ್ಮನೆ ಕಾಡು ಹರಟೆಗೆ ಬರ್ತೀವಿ, ಟೈಮ್ ಪಾಸಿಗೆ ಬರ್ತೀವಿ, ನೋ, ಟೈಮ್ ಪಾಸಿಗೆ ಇಲ್ಲ. ಆಸಕ್ತರಾಗಬಾರ್ದು. ಅಯ್ಯೋ ಅವ್ರು ಬರ್ತಿದ್ರು ನಮ್ಮ ಮನೆಗೆ, ನಾವು ಅವ್ರನ್ನ ಬೇಡ ಅಂದ್ಬಿಟ್ವಿ, ಇಲ್ಲ, ಟೈಮ್ ಪಾಸಿಗಿಲ್ಲ. ಅದೇ ಊಟದ ಬಗ್ಗೆ ಮಾತಾಡೋದು, ಅದೇ ತಿಂಡಿ ಬಗ್ಗೆ ಮಾತಾಡೋದು, ಅದೇ ಸೀರೆ ಬಗ್ಗೆ ಮಾತಾಡೋದು, ಅದೇ ವ್ಯವಹಾರದ ಬಗ್ಗೆ ಮಾತಾಡೋದು, ಅದೇ ಇದ್ರ ಬಗ್ಗೆ ಅಲ್ಲೇನಾಗ್ತಿದೆ ಇಲ್ಲೇನಾಗ್ತಿದೆ ಅದನ್ನು ಕಟ್ಕೊಂಡು ನಮಗೇನು ಮಾಡೋಂಗಿಲ್ಲ. ಯುದ್ಧದಲ್ಲಿ ಸಾರಥಿಯ ಕೈಯಲ್ಲಿ ಎಲ್ಲವೂ ಇರುತ್ತದೆ. ಅವನು ಲಗಾಮವನ್ನು ಹಿಡಿದುಕೊಂಡು ಅತ್ಯಂತ ಸಾವಧಾನನಾಗಿರುತ್ತಾನೆ ಹಾಗೂ ಯೋಗ್ಯವೆನಿಸಿದ್ದಲ್ಲಿ ರಥವನ್ನು ಒಯ್ದು ನಿಲ್ಲಿಸುತ್ತಾನೆ. ಯುದ್ಧ ಮಾಡುವವನ ಕಾರ್ಯವೇನೆಂದರೆ ಬಾಣವನ್ನು ಯೋಗ್ಯ ದಿಶೆಯಲ್ಲಿ ಹಾಗೂ ಅಪೇಕ್ಷಿತ ವ್ಯಕ್ತಿಯ ಮೇಲೆ ಬಿಡುವುದು. ಅದರಂತೆ ನಮ್ಮ ಸರ್ವ ಜೀವನವನ್ನು ಒಮ್ಮೆ ಸದ್ಗುರುಗಳ ಸ್ವಾಧೀನ ಮಾಡಿಸಿದ ಮೇಲೆ ಅವರು ಹೇಳಿದಂತೆ ನಡೆಯುವುದೇ ನಮ್ಮ ಕರ್ತವ್ಯವಾಗಿರುತ್ತದೆ. ಒಮ್ಮೆ ಅವರಿಗೆ ಕೊಟ್ಟುವ ಸ್ವಾಧೀನ, ಫಸ್ಟ್ ಯೋಚನೆ ಮಾಡಬೇಕು, ಸ್ವಾಧೀನ ಮಾಡಬೇಕೋ ಬೇಡವೋ ಅನ್ನೋದು ಯೋಚನೆ ಮಾಡಬೇಕು. ಯಾಕಂದರೆ ಸ್ವಾಧೀನ ಮಾಡಿದ್ದೆ ಆದರೆ ನಮ್ಮ ಜೀವನ ನಮ್ದು ಉಳಿಯೋದಿಲ್ಲ, ಅವ್ರ ಸತ್ತ ನಡೆಯುತ್ತೆ. ನೆನ್ನೆ ಮಹಾರಾಜರು ಹೇಳಿದ್ರು, ಅವ್ರ ಅನುಗ್ರಹ ಮಾಡ್ತಂದ್ರೆ ಅವ್ರ ಸತ್ತ ನಡೆಯುತ್ತೆ ನಮ್ಮ ಜೀವನದ ಮೇಲೆ. ಆವಾಗ ನಮ್ಮ ಮನಸ್ಸು ಬುದ್ಧಿ ಉಪಯೋಗಿಸಿದ್ರೂ ಉಪಯೋಗ ಇಲ್ಲ ಅದರದ್ದು. ಇಟ್ಸ್ ಅ ವೇಸ್ಟ್ ಆಫ್ ಎನರ್ಜಿ ಆ್ಯಂಡ್ ಟೈಮ್. ಸೊ ಸ್ವಾಧೀನ ಮಾಡೋಕ್ಕಿಂತ ಮುಂಚೆ ಬಹಳ ಯೋಚನೆ ಮಾಡಿ ಸ್ವಾಧೀನ ಮಾಡಬೇಕು. ಅವರನ್ನು ಸದ್ಗುರುಗಳಂತ ಒಪ್ಕೊಂಡಿದ್ದೇ ಆದರೆ, ಸ್ವಾಧೀನ ಮಾಡಿದ್ದೇ ಆದರೆ, ಅವರು ಹೇಳಿದಂತೆ ನಡೆಯೋದು ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಇರಬೇಕು. ಆಲ್ ದಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್ ಅಂತಾರೆ. ಸೊ ಪರಮಾರ್ಥದಲ್ಲಿ ಬಂದು ಸದ್ಗುರುಗಳನ್ನು ಮಾಡ್ಕೊಳ್ಳೋದು ಸುಲಭವಾದ ಕೆಲಸ ಅಲ್ಲ. ಅವನು ಹೇಳಿದಂತೆ ನಡೆಯುತ್ತೆ ಕೆಲಸ ಅಂದಮೇಲೆ ಟಾಪ್ಸ್ ಆ್ಯಂಡ್ ಟರ್ನ್ಸ್, ಮೆರಿಗೋ ರೌಂಡ್, ಅದು ಇದ್ರಲ್ಲಿ ತೋರಿಸ್ತಿರ್ತಾರೆ, ಹಿಂಗೆ ಸುತ್ತ ಹೊಡಿತೆ, ಹಂಗೆ ನಮ್ಮನ್ನು ಸುತ್ತ ಹೊಡಿಸ್ತಿರ್ತಾರೆ. ಬುಗುರಿ ಥರ ಆಟ ಆಡಿಸ್ತಾನೆ ನಾವು ನಮ್ಮನ್ನು. ಕೂಡು ಅಂದರೆ ಕೂಡು, ಏಳು ಅಂದರೆ ಏಳು, ಬೀಳು ಅಂದರೆ ಬೀಳು, ಅಪಮಾನ ಮಾಡಿಸ್ಕೊಂಡ್ರೆ ಅಪಮಾನ ಮಾಡಿಸ್ಕೊ, ಮಾತಾಡು ಅಂದರೆ ಮಾತಾಡು, ಮಾತಾಡಬೇಡ ಅಂದರೆ ಮಾತಾಡಬೇಡ, ಎಲ್ಲವೂ ಅವನ ಇಚ್ಛೆ ಅಂತ ನಡೀತೆ. ವಿಚಾರ ಮಾಡಿರಿ, ಅವಾಗ ಎಷ್ಟು ಕಷ್ಟ ಆಗುತ್ತೆ ಈಗೋಗೆ ತನ್ನ ಈಗೋ ಬಿಟ್ಕೊಡ್ಲಿಕ್ಕೆ. ಮನಸ್ಸಿಗೆ ಎಷ್ಟು ಭಾಳ ಕಷ್ಟ ಆಗುತ್ತೆ ಇದನ್ನೆಲ್ಲ ಬಿಡಬೇಕು ಅಂದರೆ. ಅದಕ್ಕೆ ಯೋಚನೆ ಮಾಡಿ ವಿಚಾರ ಮಾಡಿ ಸದ್ಗುರುಗಳನ್ನು ಮಾಡ್ಕೊ. ಬರೀ ಝಂಡ ಹಿಡ್ಕೊಂಡ್ರೆ ಆ ಉಪಯೋಗ ಆಗೋದಿಲ್ಲ. ದೀಪ ಅವರು ಹೇಳ್ತಾರೆ ಯಾವಾಗಲೂ, ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅಂದ ಕೂಡಲೇ ನಾವು ಝಂಡ ಹಿಡ್ಕೋತೀವಿ ಅಂದರೆ ಝಂಡ ಹಿಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ಲ. ಆ ಮುಳ್ಳಿನ ಮೇಲೆ ನಡೆದಾಗ ನಮಗೆ ಗೊತ್ತಾಗುತ್ತೆ. ಕ್ಷಣಕ್ಕೂ ಮುಳ್ಳು ತಯಾರಿಟ್ಟಿರ್ತಾರೆ. ನೀ ಹೇಳ್ದೆಯೋ ಇಲ್ವೋ, ಬಾಯಿಲಿ ನೋಡು, ಬಾಯಿಲಿ ಸದ್ಗುರುಗಳು ಬೇಕಾ ನಿನಗೆ, ಬಾಯಿಲಿ ಮುಳ್ಳಿಂದೆಲ್ಲ ಬಿಛಾಯಿಸಿಟ್ಟಿರ್ತಾರೆ. ಇಟ್ಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಪರಮಾರ್ಥ ಇಸ್ ನಾಟ್ ಎ ಬೆಡ್ ಆಫ್ ರೋಸಸ್. ಯಾರು ಜಗತ್ತಿನ ಆಶೆಯನ್ನು ಬಿಟ್ಟಿರುತ್ತಾರೋ ಅವರ ಪ್ರಭಾವ ಬಿದ್ದೇ ಬೀಳುವುದು. ಯಾರು ಜಗತ್ತಿನ ಆಸೆಯನ್ನು ಬಿಟ್ಟಿರ್ತಾರೋ, ಜಗತ್ತಿನ ಆಸೆ ಯಾರು ಬಿಡ್ತಾರಪ್ಪ? ಸಂತರು, ಸತ್ಪುರುಷರು, ಸಿದ್ಧರು, ಇವರೆಲ್ಲ ಬಿಟ್ಟಿರ್ತಾರೆ. ನಾನು ಸದ್ಗುರುನಾಥ ಹೆಂಗಿರ್ತಿದ್ದಪ್ಪ ಅಂದರೆ ನಮ್ಮ ಕಾಕಂಗೆ ಆಶ್ಚರ್ಯ ಆಯಿತು. ಇವರ ನಿಮ್ಮ ಸದ್ಗುರುಗಳು ಹೆಂಗಿದಾರಪ್ಪ ಅವ್ರನ್ನ ಅಂದರೆ
ಸದ್ಗುರು ಅಂದರೆ ಏನೋ ಒಂಥರ ಒಂದು ತುಂಬ ಒಂದು ಡ್ರೆಸ್ಸಿಂಗ್ ಎಲ್ಲ ಹಾಕ್ಕೊಂಡು ಹೊರಗಡೆ ಹೋದರೆ ಅವ್ರ ಸದ್ಗುರುಗಳು ಅಂತ ನಮ್ಮ ಫ್ರೇಮ್ ವರ್ಕ್ ಆಫ್ ಮೈಂಡಲ್ಲಿ ನಾವು ಮಾಡಿರ್ತೀವಿ. ನಮ್ದು ಇಷ್ಟೇ ಲಿಮಿಟೆಡ್ ಮೈಂಡ್ ಇರೋದ್ರಿಂದ ಅವರು ಇವರ ನಿಮ್ಮ ಸದ್ಗುರುಗಳು ಅಂತ. ಯಾಕಪ್ಪ? ಇಲ್ಲ ಅವರು ಜಪಮಾಲೆ ಕೊಡ್ತಾಯಿದ್ರು, ಅವರೇ ಚಾಪೆ ಹಚ್ತಾಯಿದ್ರು, ಅವರೇ ಪ್ರಸಾದ ಕೊಡ್ತಿದ್ರು, ಮತ್ತೆಲ್ಲ ಅದನ್ನೆಲ್ಲ ರ್ಯಾಪಪ್ ಮಾಡಿ ಅವರೇ ಇಟ್ಟರು, ಎಲ್ಲ ಜಪಮಾಲೆ ತೆಗೆದು ಒಂದು ಕಡೆ ಇಟ್ಟರು, ಒಂದು ಸಾದಾ ಶರ್ಟು ಪ್ಯಾಂಟು ಹಾಕ್ಕೊಂಡು ಬಂದಿದ್ರು. ಅವರ ನಿಮ್ಮ ಸದ್ಗುರುಗಳು? ಹೌದು, ಅವರೇ ನಮ್ಮ ಸದ್ಗುರುಗಳು. ಯಾಕೆ ಅಂದರೆ ಅವರ ಪ್ರಭಾವ ಬಿದ್ದೇ ಬೀರುತ್ತದೆ. ಯಾವಾಗ ಅವರು ಜಗತ್ತಿನ ಆಸೆ ಬಿಟ್ಟಿರ್ತಾರೋ, ಜಗತ್ತನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋದಿರಲಿಲ್ಲ ಅಲ್ಲಿ. ಅಂಥ ಸಿದ್ಧರು, ಸತ್ಪುರುಷರು ಕೋಟಿಗೊಬ್ಬರು ಬರ್ತಾರಂಥವ್ರು. ಅಲೌಕಿಕ ದಿವ್ಯವಾದ ವಿಭೂತಿ, ಆದರೆ ಎಲೆ ಮರದಂಥ ಕಾಯಿ ಇದ್ದಂಗೆ ಯಾವಾಗಲೂ ಅವರು ಬದುಕಿದ್ದವರು. ಒಂದು ನಾಣ್ಯವನ್ನು ಎತ್ತಿದರೆ ಅದರ ಎರಡು ಮುಖಗಳು ಒಮ್ಮೆಲೇ ಬರುವಂತೆ ಪ್ರಪಂಚದೊಂದಿಗೆ ಪರಮಾರ್ಥವೂ ಬೇಕೇ ಬೇಕು. ಪ್ರಪಂಚನೂ ಬೇಕು, ಪರಮಾರ್ಥನೂ ಬೇಕು. ಪ್ರಪಂಚ ಬೇಕು ಅಂದರೆ ಏತಕ್ಕೆ ಬೇಕಪ್ಪ? ಸರ್ವೈವಲ್ ಪರ್ಪಸ್ಗೆ, ವ್ಯವಹಾರದ ಪರ್ಪಸ್ಗೆ ಪ್ರಪಂಚ ಬೇಕು. ಬಟ್ ಯು ಶುಡ್ ನಾಟ್ ಗೆಟ್ ಎಂಟ್ಯಾಂಗಲ್ಡ್ ಆ್ಯಂಡ್ ಇಂಡಲ್ಜ್ ಇನ್ ಪ್ರಪಂಚ. ಯುವರ್ ಡ್ಯೂಟಿ ಯು ಹ್ಯಾವ್ ಟು ಡೂ. If you have to talk to the people, you have to talk to the people. Then cut the string and come back where you are. Reside in yourself, abide in self. ಅಷ್ಟು ಪೂರ್ತಿಗೆ ಕಮ್ಯುನಿಕೇಷನ್ ಇರಬೇಕು. ಅದು ಬಿಟ್ಟು ಹೊಕ್ಕಾಟ ಮಾಡೋದಲ್ಲ ಅವ್ರ ಜೀವನದಲ್ಲಿ, ಅವ್ರ ಪ್ರಾರಬ್ಧದಲ್ಲಿ. ಹಿಂಗಾಯ್ತಾ, ಹಂಗಾಯ್ತಾ, ಹಿಂಗೆ ಮಾಡಿದ್ರ, ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ? ದೀಸ್ ಆರ್ ದ ಪ್ರೊಜೆಕ್ಷನ್ಸ್ ಆಫ್ ದ ಮೈಂಡ್. ನನ್ನ ಸಾಧನೆ ಬಿಟ್ಟು ಅವ್ರ ಜೀವನದಲ್ಲಿ ಹೊಕ್ಕಾಟ ಶುರುವಾಯಿತು. ಏನಾಗುತ್ತೆ? ಹಿಂಗೆ ಒಬ್ಬರು ಸಿಕ್ಕಿರ್ತಾರೆ, ನಮಗೆ ಸಾವಿರಾರು ಜನ ಸಿಕ್ಕಿರ್ತಾರೆ. ಎಲ್ಲರ ಜೀವನದಲ್ಲೂ ಹೊಕ್ಕಾಟ ಮಾಡಿ ಸಾಧನೆ ಯಾವಾಗ ಮಾಡೋಕ್ಕೆ ಟೈಮ್ ಉಂಟಲ್ಲಿ? ಪರಮಾರ್ಥದಲ್ಲಿ ಭಗವಂತನ ಅವಶ್ಯಕತೆ ಇರುತ್ತದೆ. ಈ ಅವಶ್ಯಕತೆಯನ್ನು ಸದ್ಗುರುಗಳು ಅವನ ನಾಮವನ್ನು ಕೊಟ್ಟು ಪೂರ್ಣ ಮಾಡುತ್ತಾರೆ. ಭಗವಂತನ ಅವಶ್ಯಕತೆ ನಮಗೆ ಪರಮಾರ್ಥದಲ್ಲಿ ಬೇಕು ಅಂದಾಗ ಭಗವಂತ ಯಾರು ನಮಗೆ ಗೊತ್ತಿಲ್ಲ. ಆ ನಿರ್ಗುಣ ನಿರಾಕಾರ ಅಂತೂ ನಮಗೆ ಗೊತ್ತೇ ಇಲ್ಲ. ಯಾವತ್ತು ಜನ್ಮಾಂತರದಲ್ಲೂ ಗೊತ್ತಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಅದನ್ನು ಗೊತ್ತು ಮಾಡಿಸ್ಲಿಕ್ಕೆ ಒಬ್ಬ ಬರುತ್ತಾನೆ. ಸದ್ಗುರುಗಳು ಏನು ಮಾಡ್ತಾನೆ? ಅವನ ನಾಮವನ್ನು ನಮಗೆ ಏನು ಮಾಡ್ತಾನೆ? ಕೊಟ್ಟು ಪೂರ್ಣ ಮಾಡುತ್ತಾರೆ. ಭಗವಂತ ಯಾರು ಅಪ್ಪ ಅಂತ ತಿಳಿಸ್ಕೊಡ್ತೀನಿ ಬಾರಪ್ಪ ನಿನಗೆ ಅಂತ. ನಾನು ತಿಳ್ಕೊಂಡಿದ್ದೀನಿ ಭಗವಂತ ಯಾರು, ನಾನು ನೋಡಿಬಿಟ್ಟೆ ಅವನನ್ನು ಯಾರು, ಈಗ ನಿನಗೆ ತಿಳಿಸ್ಕೊಡ್ತೀನಿ. ಅದನ್ನು ಐ ವಿಲ್ ಪಾಸ್ ಇಟ್ ಆನ್ ಟು ಯು, ಟ್ರಾನ್ಸ್ಫರ್ ಇಟ್ ಟು ಯು ಟು ಸಿ ಹೂ ಈಸ್ ದಟ್, ಹೂ ಯು ಕಾಲ್ ಭಗವಂತ, ಈಶ್ವರ ಯಾರಿದ್ದಾನೆ ತೋರಿಸ್ತೀನಿ. ನಾವು ಈ ನಾಮವನ್ನು ಶ್ರದ್ಧೆಯಿಂದ ನಿರಂತರ ತೆಗೆದುಕೊಳ್ಳಬೇಕು. ಈ ರೀತಿ ಅಖಂಡ ನಾಮದಲ್ಲಿ ಇರುವುದರಿಂದ ಪರಮಾರ್ಥ ಸಾಧಿಸುತ್ತದೆ, ಭಗವಂತನ ಅವಶ್ಯಕತೆ ಅನಿಸುತ್ತದೆ, ಪ್ರಪಂಚದಲ್ಲಿ ಸಮಾಧಾನವೆನಿಸುತ್ತದೆ, ಹಾಗೂ ಹುಟ್ಟು ಬಂದದ್ದು ಸಾರ್ಥಕವಾಗುತ್ತದೆ. ಇಲ್ಲಿಯವರೆಗೂ ನನಗೆ ಜಗತ್ತು ಬೇಕು 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 ಅನ್ನಿಸೋದು. ಜಗತ್ತು ಅಂದರೆ ವಿಷಯ, ವಸ್ತು, ವ್ಯಕ್ತಿ. ಜಗತ್, ಒನ್ ವರ್ಡ್ ಫಾರ್ ಎವ್ರಿಥಿಂಗ್ ಇಸ್ ಜಗತ್. ವಿಷಯ ಇರ್ಬೋದು, ವ್ಯಕ್ತಿ ಇರಬಹುದು, ವಸ್ತು ಇರಬಹುದು. ಇಲ್ಲಿ ತನಕ ಅದರ ಹಂಬಲ, ಅದರ ಚಟ, ಅದರ ಅಭಿರುಚಿ ಇತ್ತು ನನಗೆ. ಜಗತ್ತು ಬೇಕು, ಜಗತ್ತಿನ ವಸ್ತು ಬೇಕು, ಅಚೀವ್ಮೆಂಟ್ ಬೇಕು. ನೌ ದ ಶಿಫ್ಟ್, ವೆನ್ ದ ಸದ್ಗುರು ಎಂಟರ್ಸ್ ಇನ್ ಯೋರ್ ಲೈಫ್, ಎ ಶಿಫ್ಟ್ ವಿಲ್ ಹ್ಯಾಪನ್ ಇನ್ ಯೋರ್ inner side, not outer side. There is nothing to do with the outer body. It's all about the inner subtle body. Changes and shift and transformation will happen inside. ನನ್ನ ಪೂರ್ವ ಸಂಸ್ಕಾರಗಳು ಆ ಸದ್ಗುರು ಕೊಟ್ಟಿರೋ ಸಾಧನೆಯಿಂದ ಪೂರ್ವ ಸಂಸ್ಕಾರಗಳಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಕಂಡೀಷ್ನಿಂಗ್ ಏನಿದೆಯೋ ಆ ಮೈಂಡು ಹೆದರ್ಕೊಳ್ಳುತ್ತೆ, ಅಸೂಯೆ ಪಡುತ್ತೆ, ಜೆಲಸಿ ಪಡುತ್ತೆ, ಮತ್ತು ಭಯಭೀತ ಆಗತ್ತೆ, ಬಿದ್ದು ಹೋಗುತ್ತೆ. ಇವೆಲ್ಲ ಏನೇನು ನೆಗೆಟಿವಿಟೀಸ್ ಇದೆಯೋ, ದೀಸ್ ಆರ್ ಆಲ್ ಬಿಕಾಸ್ ಆಫ್ ದ ಪ್ರೀ ಕಂಡೀಷ್ನಿಂಗ್ ಆಫ್ ದ ಮೈಂಡ್. ದೀಸ್ ಆರ್ ಆಲ್ ವಿಲ್ ಬಿ ಟ್ರಾನ್ಸ್ಫಾರ್ಮ್ಡ್ ಟು ಪಾಸಿಟಿವ್ ಥಿಂಗ್ಸ್. ಯಾವಾಗತ್ತೆ? ಒಂದೇ ಕ್ಷಣಕ್ಕಾಗತ್ತೇನ್ರಿ? ಇಲ್ಲ, ಆಗೋದಿಲ್ಲ. ಏನು ಹೇಳ್ತಿದ್ದಾರೆ? ಸಾಧನೆ ಮಾಡುತ್ತಾ ಮಾಡುತ್ತಾ ಪ್ರಪಂಚದಲ್ಲಿ ಸಮಾಧಾನ ಅನಿಸುತ್ತೆ, ಹುಟ್ಟು ಬಂದಿದ್ದು ಸಾರ್ಥಕ ಅನಿಸುತ್ತೆ. ಪದೇ ಪದೇ ಭಗವಂತನ ನಾಮ ತಗೋಬೇಕು ಅಂತ ಹೆಂಗೆ ಅಲ್ಲಿತ್ತು ಅಭಿರುಚಿನೇ ಇಲ್ಲಿ ಹಾಕಿದಾಗ ಕಂಟಿನ್ಯೂಸ್ಲಿ ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಮಾಡ್ತಾ ಮಾಡ್ತಾ ವೈರಾಗ್ಯ ಕರಗತ ಆಗುತ್ತದೆ. ಮತ್ತೆ ವೈರಾಗ್ಯ ಅಂದರೆ ಜಾಯ್ ಆ್ಯಂಡ್ ಸಾರೋ ರಹಿತವಾದ ಸ್ಥಿತಿ, ಆನಂದದ ಸ್ಥಿತಿ. ಅಂದರೆ ದೇರ್ ಯು ಫೀಲ್ ನಥಿಂಗ್ ಅಬೌಟ್ ಇಟ್. ನೋ ಜಾಯ್, ನೋ ಸಾರೋ ಅಂದರೆ ಏನು? ಸಾರೋ ಇದ್ರೂ ಸಹ ಯು ಹ್ಯಾವ್ ಅಕ್ಸೆಪ್ಟೆಡ್ ದಟ್, ಯು ಸಿ ಇಟ್. ಸಾರೋ ಇದೆ ಜೀವನದಲ್ಲಿ, ದಿಸ್ ಸಿಚುವೇಶನ್ ವಿ ಹ್ಯಾವ್ ಟು ಫೇಸ್ ಇಟ್, ವಿ ಹ್ಯಾವ್ ಟು ಆ್ಯಕ್ಟ್ ಆನ್ ಇಟ್ ವಿತ್ ಕ್ಲಾರಿಟಿ. ಏನು ಮಾಡಬೇಕು. ಅಲ್ಲಿದ್ದಾನೆ ಭಗವಂತ, ಅವನ ಕೈವಾಡ ನಡೀತಾ ಇದೆ, ಅದು ನನಗೆ ಅರ್ಥ ಆಗ್ತಿದೆ. ಅದು ಕೂತು ಗೋಳಾಟ ಮಾಡಿ 10 ಜನ ಕಂಪ್ಲೇಂಟ್ ಮಾಡೋದು ಅಥವಾ ಫೋನ್ ಹಿಡ್ಕೊಂಡು ಹ್ಞೂ ಅಂತ ಕೂಡೋದು ಅಲ್ಲ. ಡೋಂಟ್ ಪ್ಲೇ ವಿಕ್ಟಿಮ್ ಕಾರ್ಡ್. ಪರಮಾತ್ಮ ಆನಂದ ಸ್ವರೂಪ ಇದ್ದಾನೆ ಅಂದಮೇಲೆ ಅವನಿಗೇನೂ ಬೇಕಾಗಿಲ್ಲ. ಅಂದಮೇಲೆ ಅವನ ಅಂಶ ನಾನಂದಮೇಲೆ ನನಗೂ ಏನೂ ಅಪೇಕ್ಷೆ ಇಲ್ಲ ಇನ್ನೊಬ್ಬರಿಂದ. ಆದರೆ ಅಪೇಕ್ಷೆ ಮಾಡುವುದರಿಂದ ಐ ಫೀಲ್ ಐ ಆಮ್ ಇನ್ಕಂಪ್ಲೀಟ್. ಬಟ್ ಹುಟ್ಟು ಬಂದಿದ್ದಕ್ಕೆ ಸಾರ್ಥಕತೆ ಅನ್ನಿಸ್ಬೇಕು ಅಂದರೆ ಸಾಧನೆಯಲ್ಲಿ ತೊಡಗಿದ್ದಾಗ ಗೊತ್ತಾಗುತ್ತೆ. ಯು ಆರ್ ಆಲ್ವೇಸ್ ಕಂಪ್ಲೀಟ್, ನಥಿಂಗ್, ಯು ಲ್ಯಾಕ್ ನಥಿಂಗ್.
ಇಂದಿನ ಬೋಧವಚನ: ಗುರುಗಳ ಮೇಲೆ ವಿಶ್ವಾಸವನ್ನಿಟ್ಟು ಜಿಗುಟುತನದಿಂದ ಹಾಗೂ ಪ್ರೇಮದಿಂದ ನಾಮ ತೆಗೆದುಕೊಳ್ಳಬೇಕು. ಜಿಗುಟುತನ ಅಂದರೆ ಚಿಕ್ಕಿ ಬೆಲ್ಲ, ಚಿಕ್ಕಿನಲ್ಲಿ ಇದು ಕಡಲೆ ಬೀಜ, ಬೆಲ್ಲ, ಮತ್ತೊಂದು ಏನಾರು ಇಂಗ್ರೀಡಿಯೆಂಟ್ಸ್ ಹಾಕಿ ಬೈಂಡಿಂಗ್ ಫೋರ್ಸ್ ಈಸ್ ದ್ಯಾಟ್ ಜಿಗುಟು ಬೆಲ್ಲ ಅಂದರೆ ಅಂಟಬೇಕು, ಅದು ಬೈಂಡಿಂಗ್ ಫೋರ್ಸ್ ದಟ್ ಅಂತಹ ಬೆಲ್ಲ ಬೇಕು. ಆ ರೀತಿಯಿಂದ ಜಿಗುಟುತನದಿಂದ ನಾವು ಭಗವಂತ ಸದ್ಗುರುನಾಥ ಏನು ನಾಮಸ್ಮರಣೆ ಕೊಟ್ಟೇನೋ ಅದನ್ನು ಮಾಡಿದ್ದೆ. ಆದರೆ ಏನಾಗುತ್ತೆ, ಪ್ರೇಮದಿಂದ ನಾಮ ತೆಗೆದುಕೊಳ್ಳಬೇಕು. ಹೌ ಯು ಶುಡ್ ಟೇಕ್ ಇಟ್ ವಿತ್ ಲವ್ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.